ಮಾತಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಅನ್ಕೊಂಡು ಟೀಮ್ ಗ್ರೀನ್ ಸಿಟಿ ದಕ್ಷಿಣ ಕನ್ನಡ ಜಿಲ್ಲೆ ಆಟೋ ಚಾಲಕ ಮಾಲಕರ ಸಂಘ ಇದರ ವತಿಯಿಂದ ಇವತ್ತು ಪರ್ಮಿಟ್ ಇವಿ ಆಟೋಗಳ ಪರ್ಮಿಟ್ ಸಮಸ್ಯೆ ಹಾಗೂ ವಿಂಗಡಣೆ ಸಮಸ್ಯೆ ಕುರಿತು ಇದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಲಿಕ್ಕೆ ಅಂತೇಳಿ ಇಲ್ಲಿ ಬಂದಿದ್ದೇವೆ. ವಿಷಯ ಏನಂತ ಹೇಳಿದರೆ, ನಮಗೆ ಕಳೆದ ಸಲದ ಮೀಟಿಂಗ್ನಲ್ಲಿ ನಮಗೆ ಕೊಟ್ಟಂಥ ಭರವಸೆ ಏನಂತ ಹೇಳಿದರೆ, ಅಕ್ಟೋಬರ್ 30ರ ಒಳಗೆ ಬಂದಂತಹ ಎಲ್ಲ ಇವಿ ಆಟೋಗಳಿಗೆ ಮಂಗಳೂರು ನಗರದಾದ್ಯಂತ ಸಂಚರಿಸಲು ಪರ್ಮಿಟ್ ಅನ್ನು ಕೊಡ್ತೇವೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪರ್ಮಿಟ್ ಅನ್ನು ಕೊಟ್ಟಿದ್ದಾರೆ, ಸಿಟಿ ಅಡ್ರೆಸ್ ಇದ್ದವರಿಗೆ ಪರ್ಮಿಟ್ ಅನ್ನು ಕೊಟ್ಟಿದ್ದಾರೆ. ಗ್ರಾಮಾಂತರ ಅಡ್ರೆಸ್ ಹಾಗೂ ಕೆಲವು ಮಹಿಳೆಯರ ಹೆಸರಿನಲ್ಲಿದ್ದಂತಹ ಇದಕ್ಕೆ ಡಾಕ್ಯುಮೆಂಟ್ಗಳಿಗೆ ಪೆಂಡಿಂಗ್ ಇಟ್ಟಿದ್ರು. ಯಾಕೆ ಅಂತ ಕೇಳಿದಾಗ, ಅದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಆ ಕೇಸ್ನ ಏನು ಫೈನಲೈಸ್ ಆಗ್ತದೆ, ಆಮೇಲೆ ನಾವು ಪರ್ಮಿಟ್ ಅನ್ನು ನಿಮಗೆ ವಿತರಿಸ್ತೇವೆ ಅಂತ ಹೇಳಿ. ಕಳೆದ ಒಂದು 4-5 ದಿನಗಳಿಂದ ಎಲ್ಲ ಈ ಪೆಂಡಿಂಗ್ ಇಟ್ಟಂತಹ ಎಲ್ಲ ಫೈಲ್ಗಳಿಗೂ ಗ್ರಾಮಾಂತರ ಪರ್ಮಿಟ್ಗಳನ್ನು ಕೊಟ್ಟು ಅದರಲ್ಲಿ ಒಂದು ಸೀಲ್ ಹಾಕಿ, ಕೋರ್ಟ್ ಆದೇಶ ಬರುವವರೆಗೆ ಮಂಗಳೂರು ವಲಯದಲ್ಲಿ ನೀವು ಸಂಚರಿಸಬಹುದು, ಕೋರ್ಟ್ ಆದೇಶ ಬಂದ ಮೇಲೆ ಮುಂದಿನ ಇದನ್ನು ಸೂಚಿಸ್ತೇವೆ ಅಂತ ಹೇಳಿ ಒಂದು ಸೀಲ್ ಹಾಕಿ ಕೊಟ್ಟಿದ್ದಾರೆ. ಇದು ನಮಗೆ ಯಾಕೆಂತ ಹೇಳಿದ್ರೆ, ಇದು ಸಮಂಜಸವಾಗಿ ಕಾಣ್ತಾ ಇಲ್ಲ. ಈಗ ತುಂಬಾ ಜನ, ಈಗ ಲೀಸ್ಟ್ ಉಂಟು ನಮ್ಮ ಹತ್ರ, ಆ ಲೀಸ್ಟ್ ನಲ್ಲಿ 99% ಜನ ಗ್ರಾಮಾಂತರದಿಂದ ದುಡಿಮೆಗಾಗಿ ಇವಿ ಆಟೋಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಅವರು ಮಂಗಳೂರಲ್ಲಿ ನಮಗೆ ದುಡಿಲಿಕ್ಕೆ ಆಗ್ತದೆ ಅಂತ ಹೇಳಿ ಕಳೆದ ಪ್ರೆಸ್ ಮೀಟ್ ನಲ್ಲಿ ಸಹ ನಾನು ಹೇಳಿದ್ದೆ, ಮನೆಯಲ್ಲಿದ್ದ ಚಿನ್ನ ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಅಡ ಇಟ್ಟು ಅಥವಾ ಬ್ಯಾಂಕಿನಲ್ಲಿಟ್ಟು ಅದರಿಂದ ಹಣ ತಗೊಂಡು ಬಂದು ಲೋನ್ ಮಾಡಿ ಆಟೋಗಳನ್ನು ಖರೀದಿಸಿದ್ದಾರೆ. ಹೀಗಿರುವಾಗ ಈ ರೀತಿ ಇವರು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ನನಗೆ ಕಾಣ್ತದೆ. ಯಾಕೆಂತ ಹೇಳಿದ್ರೆ, ಅವರು ಕೊಟ್ಟ ಮಾತಿನ ಪ್ರಕಾರ ನಡೀತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿ ಒಂದು ಸಲ ಒಂದೊಂದು DC ಬರುವಾಗ ರೂಲ್ಸ್ಗಳು ಚೇಂಜ್ ಅಂತ ಹೇಳಿ. ಈಗ ಇದಕ್ಕೆ ಮುಂಚೆ ಇದ್ದಂತಹ DC ಅವರು ಮುಲಾಯಂ ಖಾನ್ ಸರ್ ಅವರು ನಮಗೆ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಲು ಮುಕ್ತ ಅವಕಾಶವನ್ನು ನೀಡಿದ್ರು. ಸಡನ್ ಆಗಿ DC ಚೇಂಜ್ ಆಯಿತು. ಚೇಂಜ್ ಆದ ತಕ್ಷಣ ಪುನಃ ಒಂದು ರೂಲ್ಸ್ ಬಂತು, ಇಲ್ಲ ನೀವು ಪರ್ಮಿಟ್ ಮಾಡಲೇಬೇಕು ಅಂತೇಳಿ. ಸರಿ, ನಾವು ಒಪ್ಕೊಂಡ್ವಿ, ಪರ್ಮಿಟ್ ಮಾಡ್ತೇವೆ ಅಂತೇಳಿ ಒಪ್ಕೊಂಡಾಗ ಇಷ್ಟು ಗಾಡಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ರು, ಅದಕ್ಕೂ ಒಪ್ಕೊಂಡ್ವಿ. ಅಕ್ಟೋಬರ್ 30ರವರೆಗೆ ಬಂದಂತಹ ಗಾಡಿಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರು, ಅದಕ್ಕೂ ಒಪ್ಕೊಂಡ್ವಿ. ಎಲ್ಲದಕ್ಕೂ ಒಪ್ಕೊಂಡಿರುವಾಗ ಇವರು ಚಾಲಕರ ಜೀವನದಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ತಾತ್ಕಾಲಿಕ ಪರವಾನಗಿಯನ್ನು ನೀಡುವಂಥದ್ದು, ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ತಾತ್ಕಾಲಿಕ ಪರವಾನಗಿ ಅಂತ ಹೇಳಿದ್ರೆ ಕೇರಳ, ತಮಿಳುನಾಡು ಹೋಗುವಂತ ಟ್ರಕ್ಗಳಿಗಾಗಿರ್ಲಿ ಅಥವಾ ಬೇರೆ ಯಾವುದೇ ಟೂರಿಸ್ಟ್ ವೆಹಿಕಲ್ಗಳಿಗಾಗಿರ್ಲಿ ತಾತ್ಕಾಲಿಕ ಪರವಾನಗಿ ಅಂತೇಳಿ ನೀಡ್ತಾರೆ. 7 ದಿನದ್ದು ಅಥವಾ 1 ತಿಂಗಳದ್ದು, 15 ದಿವಸದ್ದು, ಹೀಗೆ ತಾತ್ಕಾಲಿಕ ಪರವಾನಗಿ ನೀಡ್ತಾರೆ. ಇದು ಸಿಟಿಯೊಳಗೆ ಸಂಚರಿಸಲು ತಾತ್ಕಾಲಿಕ ಪರವಾನಗಿಯನ್ನು ನೀಡುವಂಥದ್ದನ್ನು ನಾನು ಫಸ್ಟ್ ನೋಡ್ತಿರುವಂಥದ್ದು. ಅದೇ ರೀತಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಕೇಳುದು, ಈಗ ಕೆಲವು ನಿಬಂಧನೆಗಳನ್ನು ಹಾಕಿದ್ರು ನಮಗೆ, ಯಾರು RC ಓನರ್ ಇದ್ದಾರೆ ಅವರೇ ದುಡಿಬೇಕು ಅಂತೇಳಿ. ಅದಕ್ಕೂ ಒಪ್ಪಿಕೊಂಡು ನಾವು ಸಹಿ ಅಂತ ಹೇಳಿದ್ವಿ. ಆದರೆ ಈ ನಿಬಂಧನೆಗಳು ಖಾಲಿ ಬ್ಯಾಟ್ರಿ ಚಾಲಿತ ಇವಿ ಆಟೋಗಳಿಗೆ ಮಾತ್ರ ಯಾಕೆ ಅಂತ ಹೇಳುವಂಥದ್ದು ನಮ್ಮದೊಂದು ಪ್ರಶ್ನೆ. ನಾವು ಇದಕ್ಕೆ ಮುಂಚೆ ಸಹ ಪ್ರಶ್ನೆ ಮಾಡಿದ್ವಿ, ಬ್ಯಾಟ್ರಿ ಚಾಲಿತ ಇವಿ ಆಟೋಗಳಿಗೆ ಮಾತ್ರ ನೀವು ಯಾಕೆ ನಿಬಂಧನೆಗಳನ್ನು ಹೇರ್ತಾ ಇದ್ದೀರಾ ಅಂತ. ಕಳೆಸರ್ತಿ ನಾನು ಮೀಟಿಂಗಲ್ಲಿ ಕೇಳಿದೆ DC ಅವರ ಹತ್ರ, ಸರಿ ನೀವು ಹೇಳಿದಾಗೆ ಒಬ್ಬರಿಗೆ ಒಂದೇ ಆಟೋ ನಾವು ಒಪ್ಕೊಳ್ತೇವೆ, ಇದೇ ರೂಲ್ಸ್ ಅನ್ನು CNG ಮತ್ತು LPGಗೆ ತನ್ನಿ ಅಂತ. ಅದು ಕೇಳಿದ್ರೆ ಅದು ಹಳೆಯದ್ದು, ಅದನ್ನೀಗ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗಾದ್ರೆ ಮೊದಲಿನ DC ಅವರು ಮಾಡಿದಂತಹ ಮುಕ್ತ ಸಂಚಾರ ಎನ್ನುವಂತಹ ಒಂದು ರೂಲ್ಸ್ ಅನ್ನು ಇವರು ಚೇಂಜ್ ಮಾಡ್ತಾರೆ ಅಂತ ಆದ್ರೆ ಅದನ್ನ ಯಾಕೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ? ಅದನ್ನು ಸಹ ಚೇಂಜ್ ಮಾಡ್ಬೋದಲ್ವಾ? ಯಾಕೆಂತ ಹೇಳಿದ್ರೆ, ಇಲ್ಲಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಹಾಲು ಬಿಡ್ತಾ ಇದ್ದಾರೆ. ಇದು ತಪ್ಪು ಅನ್ನುವಂಥದ್ದು ನನ್ನದೊಂದು ಅನಿಸಿಕೆ. ಇನ್ನು ಹೆಚ್ಚಿನ ವಿಷಯವನ್ನು ನಮ್ಮ ಮೋಹನ್ ದಾಸ್ ಅವರು ತಿಳಿಸ್ತಾರೆ. ಇನ್ನೂ ಕೆಲವು ವಿಷಯಗಳಿದ್ದಾವೆ, ಇವರು ತಿಳಿಸ್ತಾರೆ.
CNG LPG ಆಟೋ ಇದ್ದವರು ಸಹ EV ಆಟೋ ತಗೊಂಡಿದ್ದಾರೆ. ಆದರೆ ಅವರಿಗೂ ಪರ್ಮಿಟ್ ಸಿಕ್ಕಿದೆ. ಓನರ್ ಒಂದೇ, ಅವರಿಗೆ ಪರ್ಮಿಟ್ ಸಿಕ್ಕಿದೆ. ಹಾಗಾದರೆ ಗ್ರಾಮಾಂತರ ಮತ್ತು ಸಿಟಿ ಒಳಗಿದ್ದವರಿಗೆ ಪರ್ಮಿಟ್ ಸಿಗಲಿಲ್ಲ. ಒಂದೇ ಆಟೋ ಇದ್ದವರಿಗೂ ಓನರ್ ಸಿಬಿಲ್ ಸ್ಕೋರ್ ಕಮ್ಮಿ ಉಂಟಂಥೇಳಿ ಅವರ ಹೆಂಡತಿ ಹೆಸರಿನಲ್ಲಿ ತಗೊಂಡಿದ್ದವ್ರದ್ದು ಅವರ ಗಾಡಿ ಪರ್ಮಿಟ್ ಸಮೇತ ಪೆಂಡಿಂಗ್ ಇಟ್ಟಿದ್ರು. ಅದನ್ನು ತಾತ್ಕಾಲಿಕವಾಗಿ ಇದು ಮಾಡಿದ್ದಾರೆ. ಈಗ ಕೊಡ್ತಾರೆ, ವಲಯ ನಂಬರ್ ಬೇಡ ಹೇಳ್ತಾರೆ. ಅಂತ ನಾಳೆ ಈಗ ಆದೇಶ ಚೇಂಜ್ ಆದರೆ ಮತ್ತು ಅವರು ಗ್ರಾಮಾಂತರದಲ್ಲಿ ದುಡಿಯುವ ಪರಿಸ್ಥಿತಿ. ಅದು ಬಹಳ ಕಷ್ಟ. ಯಾಕಂದರೆ ಇಷ್ಟು ಸಮಯ ನಾವು ಸಿಟಿಯಲ್ಲಿ ದುಡಿದಿದ್ದವರು ಗ್ರಾಮಾಂತರಕ್ಕೆ ಹೋದ ಕೂಡಲೇ ಅಲ್ಲಿ ಅವರದ್ದು ಕಂಡೀಷನ್ ಬೇರೆನೇ ಇರ್ತದೆ. ಅವರು ಅಲ್ಲಿ ನಿಲ್ಲಿಕ್ಕೆ ಬಿಡುವುದಿಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಇಲ್ಲಿ ಇದ್ದ ಗಾಡಿಗಳಿಗೆ ಪರ್ಮಿಟ್ ಅನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅದರಲ್ಲಿ ಸಹ ಯಾವುದೋ ಒಂದು ಹೆಸರು ಹೇಳುದಿಲ್ಲ ನಾನು, ಯಾವುದೋ ಒಂದು ಪ್ರಭಾವಿ ವ್ಯಕ್ತಿಯ ಆದೇಶದ ಮೇರೆಗೆ 200 ಸಿಟಿ ಪರ್ಮಿಟ್ ಹಾಗೂ 200 ಗ್ರಾಮಾಂತರ ಪರ್ಮಿಟ್ಗಳನ್ನು ವಿತರಿಸಬೇಕು ಅಂತ ಹೇಳುವಂಥದ್ದೊಂದು ಸುದ್ದಿಗಳೀಗ ಹರಿದಾಡ್ತಾ ಇದೆ. ಸುದ್ದಿ ಅಂತಲ್ಲ, ಇದಕ್ಕೆ ನಮ್ಮದೇ ಆದ ಒಬ್ಬರು ನಮ್ಮ ಸದಸ್ಯರು ಅವರು ಹೋಗಿದ್ರು ಮಾತಾಡ್ಲಿಕ್ಕೆ ಅಂತೇಳಿ. ಅವರು ಹೋಗಿ ಮಾತಾಡಿಸಿ ಬಂದಿದ್ದಾರೆ. ಇಲ್ಲಿರುವ ಫಸ್ಟ್ ನಾವೇನೋ ಹೇಳೋದು ಅಂತ ಹೇಳಿದ್ರೆ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಯರ್ ಮಾಡಿದ ನಂತರ ನೀವು ಅದನ್ನು ಫ್ರೀ ಪರ್ಮಿಟ್ ಅನ್ನು ಕೊಡ್ಲಿಕ್ಕೆ ಹೋಗಿ. ಇದು ಸಹ ಕೊಡ್ತಿರೋದು ಫ್ರೀ ಪರ್ಮಿಟ್ ಅಲ್ವಾ? ಇದನ್ನು ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಯರ್ ಮಾಡ್ಕೊಂಡು ಆದ ಮೇಲೆ ಅದನ್ನು ಮತ್ತೆ ಬೇಕಾದ್ರೆ ನೀವು ಮುಂದುವರಿಸಿ, ಅದು ನಿಮಗೆ ಬಿಟ್ಟದ್ದು. ಇನ್ನೊಂದು ವಿಚಾರ ಎಂತ ಅಂತ ಹೇಳಿದ್ರೆ, ಇವರು ಹೇಳ್ತಾರೆ ನಮಗೆ ಇಲ್ಲಿ ಇಷ್ಟು ಗಾಡಿಗಳು ಬೇಡ ಅಂತ. ನಾವು ಕೇಳೋದು ಒಂದೇ, ಯಾವಾಗ ನಾವು ಹೊಸ ಗಾಡಿಯನ್ನು ಖರೀದಿ ಮಾಡ್ತಿದ್ದೀವೋ ಆವಾಗ ನೀವು ಎಲ್ಲಿ ಹೋಗಿದ್ರಿ? ನಿಮಗೆ ಸಹ ಒಂದು ಕ್ಯಾಲ್ಕುಲೇಷನ್ ಅನ್ನೋದು ಇರ್ತದಲ್ಲ, ಇಂಥ ಸಿಟಿಗೆ ಇಷ್ಟು ಗಾಡಿಗಳು ಬೇಕು ಅನ್ನೋದನ್ನು ಒಂದು ಕ್ಯಾಲ್ಕುಲೇಷನ್ ಅನ್ನೋದು ಇರ್ತದೆ ನಿಮಗೆ ಸಹ. ಆಗ ನೀವು ಅದನ್ನು ಯಾಕೆ ಕ್ಯಾಲ್ಕುಲೇಷನ್ ಹಾಕಲಿಲ್ಲ? ನೀವಾಗ ಕಂಪನಿಯವ್ರ ಹತ್ರ ಹೇಳ್ಬೋದಿತ್ತಲ್ವಾ, ಮಂಗಳೂರಿನಲ್ಲಿ ರಿಕ್ಷಾಗಳು ಬೇಡ ಅಂತ ಹೇಳಿ, ಇದ್ದ ರಿಕ್ಷಾಗಳು ಜಾಸ್ತಿ ಆಗಿದೆ, ರಿಕ್ಷಾಗಳು ಬೇಡ ಅಂತ ಹೇಳಿ ಹೇಳ್ಬೋದಿತ್ತು. ಆಗ ಯಾರು ಮಾತಾಡಲಿಲ್ಲ. ಯಾಕೆಂತ ಹೇಳಿದ್ರೆ, ಒಂದು ರಿಕ್ಷಾದಲ್ಲಿ ದುಡಿಮೆ ಅಂತ ಹೇಳಿದ್ರೆ ಅವನೇನು ಕೋಟಿ ಸಂಪಾದನೆ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅವನ ಮನೆಯ ಖರ್ಚಿಗೆ, ಅವನ ಮಕ್ಕಳನ್ನು ಶಾಲೆ ಕಳಿಸ್ಲಿಕ್ಕೆ ಅದರಲ್ಲಿ ಜೀವನ ಹೋಗ್ತದೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವನು ಆಟೋವನ್ನು ಮಾಡುವಂಥದ್ದು. ಇದು ಅದು ಬಿಟ್ಟು ಇವರು ಎಲ್ಲ ಆಗಿ ಆಟೋಗಳೆಲ್ಲ ಬಂದು ರಿಜಿಸ್ಟ್ರೇಷನ್ ಆಗಿ ಎಲ್ಲ ಮಾಡಿ ಮುಗಿದ ಮೇಲೆ ಇಂಥ ನಿರ್ಬಂಧಗಳನ್ನು ತರುವಂಥದ್ದು ತಪ್ಪು. 2.5 ವರ್ಷ, ಈಗ 2.5 ವರ್ಷದಿಂದ ಈ ಆಟೋಗಳು ಸಂಚರಿಸ್ತಾ ಇದ್ದಾವೆ. ಯಾರಿಗೂ ಏನು, ಕೆಲವರು ಹೇಳ್ತಾರೆ ನಮಗೆ ಬಾಡಿಗೆ ಕಡಿಮೆ ಇದೆ ಅಂತ. ನಾವು ಸಹ ದುಡಿತೇವೆ, ಇಲ್ಲ ಅಂತಲ್ಲ. ನಮಗೇನು ದೇವರ ದಯದಲ್ಲಿ ನಮ್ಮ ಮನೆಗೆ ಬೇಕಾಗುವಷ್ಟು ಬಾಡಿಗೆ ನಮಗೆ ಸಿಗ್ತದೆ. ಈ ಪರ್ಮಿಟ್ ವಿಚಾರದಲ್ಲಿ ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಆಯ್ತು. ಬೆಂಗಳೂರಲ್ಲಿ ಸಹ ಪರ್ಮಿಟ್ ಆಯ್ತು. ಮೊದಲು ಬೆಂಗಳೂರಲ್ಲಿ ಸಹ ಪರ್ಮಿಟ್ ಇರಲಿಲ್ಲ, ಈಗ ಬೆಂಗಳೂರಲ್ಲಿ ಸಹ ಪರ್ಮಿಟ್ ಆಗಿದೆ. ಪರ್ಮಿಟ್ ಆದ ವಿಚಾರ ಒಳ್ಳೇದೇ, ಇಲ್ಲ ಅಂತ ಹೇಳುದಿಲ್ಲ. ಈಗ ಇವರು ಕೊಟ್ಟ ಮಾತೇನಿದೆ, ಅಕ್ಟೋಬರ್ 30ರ ಒಳಗೆ ಬಂದಂತಹ ಎಲ್ಲ ಆಟೋಗಳಿಗೆ, ಇದನ್ನು ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇವರು ಮಾಡಿದ ನಮಗೆ ನಮ್ಮ ಈ EV ಆಟೋದಲ್ಲಿ ದುಡಿಯುವ ಚಾಲಕರಿಗೆ ಮಾಡಿದ ಅನ್ಯಾಯಕ್ಕೋಸ್ಕರ ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತಿದ್ದೇನೆ. ಎಲ್ಲ ಆಟೋಗಳಿಗೆ ಪರ್ಮಿಟ್ ಅನ್ನು ನಾವು ಕಡ್ಡಾಯವಾಗಿ ಕೊಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಈಗ ಮೊನ್ನೆ ಒಂದು ವಿಷಯ ಆಯಿತು, ಕೆಲವು ಪಾರ್ಕಲ್ಲಿ ಅಂದರೆ ಯಾವುದೇ ಅಧಿಕಾರಿಗಳು ಮಾಡಲಿಲ್ಲ, ಕೆಲವು ಆಟೋದ ಒಕ್ಕೂಟದ ಕೆಲವು ಸದಸ್ಯರುಗಳು ಹೇಳಿ ನೀವು ಪಾರ್ಕ್ನಲ್ಲಿ ನಿಲ್ಲಬಾರದು ಅಂತ ಹೇಳುವಂಥದ್ದೊಂದು ಸೂಚನೆ ಬಂತು. ಸ್ಟಿಕ್ಕರ್ ಹಾಕಬೇಕು ನೀವು, ವಲಯ ನಿಲ್ಲಬಾರದು ಅಂತ. ಸರಿ, ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಅವ್ರ ಹತ್ರ ಗಲಾಟೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾವು RTO ಅಧಿಕಾರಿಗಳ ಹತ್ರ ಹೋದಾಗ ಅವ್ರು ಲೆಟರ್ ರೈಟ್ ಬರೆದು ಕೊಟ್ಟರು. ಅಕ್ಟೋಬರ್ 30ರ ಒಳಗೆ ಬರುವಂತಹ ಎಲ್ಲ ಗಾಡಿಗಳಿಗೂ ಪಾರ್ಕ್ನಲ್ಲಿ ನಿಲ್ಲಲು ಅವಕಾಶ ಮಾಡಿಕೊಡ್ಬೇಕು ಅಂತ. ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟಲ್ಲಿ ಕಾನೂನು ಕ್ರಮ ಕೈಗೊಳ್ಬಹುದು ಅಂತ. ಇವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಯಾರಿಗೆಲ್ಲ ಗ್ರಾಮಾಂತರ ಪರ್ಮಿಟ್ ಕೊಟ್ಟು ಅದರಲ್ಲಿ ಸೀಲ್ ಹಾಕಿ ಕೊಟ್ಟಿದ್ದಾರೆ ನೋಡಿ, ಅವರಿಗೆಲ್ಲ RTOದ ಯಾರು ಮಂಜುನಾಥ್ ಸರ್ ಅವರೇ ಹೇಳಿದ್ದಾರೆ, ನೀವು ವಲಯ ಹಾಕಬೇಡಿ, ನೀವು ದುಡಿತಾ ಇರಿ ಅಂತ. ಇದೆಲ್ಲ ಯಾವ ನ್ಯಾಯ ಸ್ವಾಮಿ? ಯಾವ ಧೈರ್ಯದಲ್ಲಿ ದುಡಿಬೇಕು ನಾವು? ನೀವು ಈಗ ಅದನ್ನು ಹೇಳ್ತೀರ, ನಾಳೆ ನಿಮ್ದು ನೋಡಿ ಇದು ಈ ರೀತಿಯ ಸೀಲ್ ಹಾಕಿ ಕೊಟ್ಟಿದ್ದಾರೆ ಸೈಡಿನಲ್ಲಿ, ತಾತ್ಕಾಲಿಕ ಪರವಾನಗಿ ಅಂತ ಹೇಳಿ ನೋಡಿ. ಇದರಲ್ಲಿ ಉಂಟು ಗೌರವಾನ್ವಿತ ಉಚ್ಚ ನ್ಯಾಯಾಲಯ WP ನಂಬರ್ 5159/2026 ಅಂತಿಮ ಆದೇಶಕ್ಕೆ ಒಳಪಟ್ಟು ಅಲ್ಲಿಯವರೆಗೆ ವಲಯ 1ರಲ್ಲಿ ಸಂಚರಿಸಲು ಅನುಮತಿಸಿದೆ ಹಾಗೂ ಅಂತಿಮ ಆದೇಶದವರೆಗೂ ಪರವಾನಗಿ ವರ್ಗಾಯಿಸುವಂತಿಲ್ಲ.
ಇದು ಯಾವ ನ್ಯಾಯ ಅಂತ ಕೇಳ್ತಿರುವಂಥದ್ದು ನಾನು. ಇದಕ್ಕೆ ಅವರು ನಮಗೆ ಆನ್ಸರ್ ಮಾಡಬೇಕು. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಸಹ ನಮಗೆ ಗೊತ್ತುಂಟು. ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು. ನಾಡದಲ್ಲಿ ಕೋರ್ಟಲ್ಲಿ ಕೇಳ್ತಾರೆ ನೀವು ಎಷ್ಟು ಪರ್ಮಿಟ್ ಅನ್ನು ಕೊಟ್ಟಿದ್ದೀರಾ ಅಂತ. ಇವ್ರಿಗೆ ಪ್ರೂಫ್ ಬೇಕಷ್ಟೇ, ಪರ್ಮಿಟ್ ನಾವು ಕೊಟ್ಟಿದ್ದೇವೆ ಅಂತ. ಎಲ್ಲ ಗಾಡಿಗಳಿಗೆ ಪರ್ಮಿಟ್ ಕೊಟ್ಟಿದ್ದೇವೆ ಅಂತ ಹೇಳೋದು ಪ್ರೂಫ್ ಬೇಕು. ಅದಕ್ಕೋಸ್ಕರ ಮಾತ್ರ ಇದು ಮಾಡಿರುವಂಥದ್ದು, ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಅದರಲ್ಲಿ ಲೀಸ್ಟ್ ಮಾಡಿದ್ದಾರೆ, ಸುಮಾರು ಒಂದು 500 ಪುಟದ ಒಂದು ಪೇಜೆ ಉಂಟು. ಯಾರ್ಯಾರ್ದು ಎಲ್ಲೆಲ್ಲಿದ್ದು ಗಾಡಿ ಏನು ಎಂತ ಅಂತ ಹೇಳಿ ನೋಡಿ, ಎಲ್ಲ ಇದರಲ್ಲಿ ಉಂಟು ಡೀಟೇಲ್ಸ್. ಯಾರ್ಯಾರ ಗಾಡಿ ಇದೆ, ಎಷ್ಟು ಗಾಡಿ ಬಂದಿದೆ, ಏನು ವಿಷಯ. ಇದರಲ್ಲಿ ಲೇಡೀಸ್ ಹೆಸರಿನಲ್ಲಿರುವಂತಹ, ಮಹಿಳೆಯರ ಹೆಸರಿನಲ್ಲಿರುವಂತಹ ಗಾಡಿಗಳೆಷ್ಟು, ಗ್ರಾಮಾಂತರ ಗಾಡಿಗಳೆಷ್ಟು, ಸಿಟಿಯಲ್ಲಿರುವಂತಹ ಗಾಡಿಗಳೆಷ್ಟು ಅನ್ನುವಂಥದ್ದು ಎಲ್ಲ ಈ ಲಿಸ್ಟ್ ನಲ್ಲಿ ಇದೆ. ಇದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವು ಆಟೋ ಪಾರ್ಕ್ಗಳಿಗೆ ಕೆಲವು ಕಡೆ ಹಂಚಿದ್ದಾರೆ. ಇಂಥ ಗಾಡಿಗಳನ್ನು ನೀವು ವಿಮರ್ಶೆ ಮಾಡಿ. ಇದು ಯಾರು RTO ಅವರು ಕೊಟ್ಟದ್ದಲ್ಲ, ಇದೊಂದು ಒಕ್ಕೂಟದವರು ಕೊಟ್ಟಂಥದ್ದು. ನಾನು ಕೇಳುವಂಥದ್ದು, ಇವರಿಗೆ ಯಾರು ರೈಟ್ಸ್ ಕೊಟ್ಟದ್ದು? RTO ಆಫೀಸ್ನ ಒಳಗೆ ಅಲ್ಲಿ ಅಡ್ರೆಸ್ ಚೆಕ್ ಮಾಡಲಿಕ್ಕೆ ಅಥವಾ ಇನ್ನೊಂದನ್ನು ಚೆಕ್ ಮಾಡಲಿಕ್ಕೆ ಹೊರಗಿನವರು, ಆಟೋ ಚಾಲಕರು, ಇದು ಯಾರು ರೈಟ್ಸ್ ಕೊಟ್ಟದ್ದು? ಅಲ್ಲಿ ಕೇಳಿದ್ರೆ ಹೇಳ್ತಾರಂತೆ, ಇಲ್ಲಿ ಎಲ್ಲ ಹೊರಗಿನವರು ಸ್ಟಾಪ್ ಇರುವುದು, ಅವ್ರಿಗೆ ಇಲ್ಲಿದ ಅಡ್ರೆಸ್ ಎಲ್ಲ ಗೊತ್ತಿಲ್ಲ. ಊರಿನವರಿಗೆ ಕೆಲಸ ಕೊಡಿ ಅಲ್ವಾ? ಎಷ್ಟೋ ಜನ ಇದ್ದಾರೆ ಎಜುಕೇಶನ್ ಆದವರು, ಅವರಿಗೆ ಅವರವರ ಊರಲ್ಲೇ ಕೊಡಿ. ಇದು ಚಾಲಕರು ಅಂತ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಿರಲಿಲ್ಲ ಅನ್ನೋದ್ರೆ ನೀವು ನಂಬಿಸ್ಲಿಕ್ಕೋಸ್ಕರ ಈ ರೀತಿ ಹೇಳ್ತಿದ್ದೀರಾ ಅಥವಾ ನೀವು ಬೇಕು ಅಂತಲೇ ಮಾಡ್ತಿದ್ದೀರಾ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ನೀವೇ ಡೈರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ನಮಗೆ. ಉಂಟು. ಯಾಕೆ ಅಂತ ಹೇಳಿದ್ರೆ, ಲೇಡಿ ಡ್ರೈವರ್ಗಳಿಗೆ ಸಿಟಿಯಲ್ಲಿ ದುಡಿಲಿಕ್ಕೆ ಅವಕಾಶ ಉಂಟು. ಅವಕಾಶ ಈಗ ಯಾರು ಲೇಡಿಯಾಗಿ ಡ್ರೈವರ್ ಆಗಿ ದುಡಿತಾರೆ, ಪರ್ಮಿಟ್, ಸಿಟಿ ಪರ್ಮಿಟ್ ಸಿಕ್ಕಿದೆ, ಎಲ್ಲ ಇದೆ. ಈ ಸಿಟಿಯಲ್ಲಿ ಇದ್ದುಕೊಂಡು ತನ್ನ ಗಂಡನ ಸಿಬಿಲ್ ಸ್ಕೋರ್ ಕಮ್ಮಿ ಇರುವ ಕಾರಣ ಹೆಂಡತಿ ಹೆಸರಿನಲ್ಲಿ ಅವನು ಲೋನ್ ಮಾಡಿ ಅವನಿಗೆ ದುಡಿಲಿಕ್ಕೆ ಅವಕಾಶ ಇಲ್ಲ. ಅದು ಅವರೇ ದುಡಿಬೇಕಂತೆ. ಯಾರು RC ಓನರ್ ಇದ್ದಾರೆ ಅವರೇ ದುಡಿಬೇಕಂತೆ. ಸರಿ, ನಾವು ಒಪ್ತೇವೆ ಇದಕ್ಕೆ. ಇದನ್ನು CNGಗೆ ಸಹ ತರಲಿ ಇವರು. ಖಾಲಿ EV ಗಾಡಿಗಳಿಗೆ ಮಾತ್ರ ಅಲ್ಲ, CNG LPG ಇದಕ್ಕೂ ತರಲಿ, ನಾವು ಒಪ್ತೇವೆ. ಇದನ್ನು ನಾವು ಒಪ್ತೇವೆ, ಇಲ್ಲ ಅಂತ ಹೇಳುದಿಲ್ಲ. ಈಗ ಇರುವಂತಹ DC, ಈಗ ಮೊನ್ನೆ ಸಹ ಅದನ್ನೇ ನಾವು ಮೀಟಿಂಗ್ ಆದಾಗ ಹೇಳಿದ್ದು, ಅವರು ಸಹ ಎಲ್ಲ ಅವ್ರು ಜಂಟಿಯಾಗಿ ಮೀಟಿಂಗ್ ಮಾಡುವಾಗಲೇ ಹೇಳಿದ್ರು ನಮಗೆ, ಅಕ್ಟೋಬರ್ 30 ಬಂದಂತಹ ಗಾಡಿಗಳಿಗೆ ಸಿಟಿ ಪರ್ಮಿಟ್ ಅನ್ನು ಕೊಡ್ತೇವೆ ಅಂತ ಹೇಳುವಂಥದ್ದು ಎಲ್ಲ ಸೇರಿಕೊಂಡು ಹೇಳಿರುವಂಥದ್ದು. ಇದು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ನಮ್ಮ ಮುರುಗೇಂದ್ರ ಸರ್ ಅವರಿದ್ದಾರೆ RTO ಅಧಿಕಾರಿಗಳು, ಅವರು ಸಹ ಅದನ್ನೇ ಹೇಳಿರುವಂಥದ್ದು. ಎಲ್ಲ ಈಗ ನಮ್ಗೆ ಹೇಳಿರುವಂಥದ್ದು ಎಲ್ಲ ಅದೇ ರೀತಿ ಹೇಳಿದ ಮೇಲೆ ಸಿಟಿ ಪರ್ಮಿಟ್ ಕೊಡ್ಬೇಕು ವಿನಃ ಮತ್ತೆ ಪುನಃ ಗ್ರಾಮಾಂತರ ಪರ್ಮಿಟ್ ಯಾಕೆ ಕೊಟ್ರು? ಅರೆ, ಯಾರ ಕೈವಾಡ ಇದೆ ಇದರಲ್ಲಿ? ಇದನ್ನು ಪ್ರಶ್ನೆ ಮಾಡುವಂಥದ್ದು ನಾವು. ಒಬ್ಬರಿಗೆ ಒಂದು ನ್ಯಾಯ ಮಾಡಬಾರ್ದಲ್ವಾ? ಎಲ್ಲರೂ ಆಟೋ ಚಾಲಕರು ಅಂತ ಹೇಳಿದ ಮೇಲೆ ಎಲ್ಲರೂ ಒಗ್ಗಟ್ಟಂತಲೇ ಇರುವವರು. ಆಕ್ಚುಲಿ ಎನ್ನ ಗಾಡಿ ಪುನಿ ಎನ್ನ ಪುದರಡು, ಸೊ ಎನ್ನ ಮಿಸ್ಸಸ್ನ ಪುದರಡು ಯಾನು ಗಾಡಿದೇ ಇದೆ. ಎನ್ನ ವಿಚಾರ ಲೋನ್ ಆಯ್ಜಿ ಬಣ್ಣದ ಎನ್ನ ಮಿಸ್ಸಸ್ನ ಪುದರಡು ಗಾಡಿದೇ ಇದೆ. ಆ ವಿಚಾರದಾದ ಬಣ್ಣದಕ್ಕೆ ಎನ್ನಾಗ ಈಗ ಇತ್ತೆ ಪನ್ಪಿನ ಹಾಕ್ಲು RC ಓನರೇ ಗಾಡಿ ಡ್ರೈವ್ ಮಲ್ಪೋಡು ಬಡದು. ಇತ್ತೆ ಎನ್ನ ಮಿಸ್ಸಸ್ ಗಾಡಿ ಬಿಟ್ರೆ ಗೊತ್ತುಜ್ಜಿ DL ಮಲ್ಪೋಡು ಪಂಡ ಎಜುಕೇಶನ್ ಅಂತ ಕಮ್ಮಿ ಉಂಟು. ಸೊ ಅಂಚಾದು DL ಅವಧಿಜ್ಜಿ. ಸೊ ಎಂಕ್ಲು ದಾದ ಮಲ್ಪೋಡು ಎನ್ನ ಸಮಸ್ಯೆ ಅವು. ಆಕ್ಚುಲಿ ಎನ್ನ ಸಿಟಿ ಕಾರ್ಪೊರೇಷನ್ ಇಪ್ಪುನಂಚಿನ ಗಾಡಿ ಪಚ್ಚನಾಡಿಡುಂಡು. ಸೊ ಅವು ಸಿಟಿ ಕಾರ್ಪೊರೇಷನ್ ಬರ್ಪುಂಡು ಎಂಕದಲ್ಲ ಪಂಚಾಯತಿ ಬುರುಜಿ ಅಂಡ ಯಾನ್ ಕೇಳಿ ಒಂಜೆ ಕ್ವಶನ್ ಎನ್ನ ಇತ್ತೆ ಮಿಸ್ಸಸ್ನ ಪುದರಡು ಗಾಡಿ ಉಂಡು ಎಂಕು ಸಿಟಿ ತೊಲೆಯ ಬೆಂಡ್ರೆ ಅವಕಾಶ ತಿಕ್ಕೊಂದಿಜ್ಜಿ ಎಂಕಿ ಆಕ್ಚುಲಿ ಪರ್ಮಿಟೇ ಬೈಜ್ಜಿ ದಾಯಗೋಸ್ಕರ ಮಕ್ಕಳು ಡಿಲೇ ದಿವಂದುಲ್ಲೇರು ಬಣ್ಣದು ಕೇಂದ್ರ ಗೊತ್ತಾವಂದಿಜ್ಜಿ ಕೇಂದ್ರ ಕೋರ್ಟ್ ಆದೇಶ ಉಂಡು. ಆದೇಶ ಆಯಿ ಬೊಕ್ಕ ತೂಕ ಬಣ್ಣದೇ ಬರಂದುಲ್ಲೇರು ಹೋದ್ ಎನ್ಕ್ವೈರಿ ಮಲ್ಪುನಾಗ ಆಕ್ಲನ ಒಂಜೇ ಅಬ್ಬುಡ್ದು ಬೇತದಲ್ಲ ಪನಂದಿಜ್ಜರು. ಕೋರ್ಟ್ ಆದೇಶ ಬರುವವರೆಗೆ ವೆಯ್ಟ್ ಮಾಡಿ ಪ್ರೊಸೀಜರಿಂಗ್ ಉಂಡು ಬಣ್ಣದೇ ಪನಂದುಲ್ಲೇರು ದಾದ ಮಲ್ಪೋಡು ಬಣ್ಣದು ಇಂಕ ಸ್ಪಷ್ಟತೆ ಅದು ಗೊತ್ತಾವಂದಿಜ್ಜಿ. ಅವ್ರು ಪೋದಿಕೆಂಡ ಅಕ್ಲು ಪನ್ಪಿನ ಆತೆ ಮುರುಗೇಂದ್ರ ಸರ್ ಪನ್ಪಿನ ಆತೆ ಅಕ್ಟೋಬರ್ 30 ಒಳಗಿನ ಗಾಡಿ ಸಿಟಿ ವ್ಯಾಪ್ತಿಗೆ ಬರುತ್ತೆ, ಅದು ಕಂಪಲ್ಸರಿ ಸಿಟಿಗೆ ಕೊಡ್ತೇವೆ ಅಂತ ಇವ್ರ ಹತ್ರ ಕೇಳುವಾಗ ಇವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಪೇಪರ್ ಕಟ್ಟಿಂಗ್, ಜಯಕಿರಣ ಪೇಪರ್. ಇದು ಎಲೆಕ್ಟ್ರಿಕ್ ಆಟೋಗಳಿಗೆ ಪರವಾನಗಿ ಪಡೆಯಲು DC ಆದೇಶ ಅಂತೇಳಿ ಇಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಸಂಚರಿಸುತ್ತಿರುವ ಎಲೆಕ್ಟ್ರಿಕ್ ಆಟೋಗಳಿಗೆ RTO ಪರವಾನಗಿ ಪಡೆಯಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಆದೇಶಿಸಿದ್ದಾರೆ.
ಜನವರಿ 20ರಿಂದ 25 ಅಕ್ಟೋಬರ್ 30ರವರೆಗೆ ಬ್ಯಾಟರಿ ಚಾಲಿತ ಇಂಧನ ಬಳಸಿ ಪರವಾನಗಿ ಪಡೆಯದೆ ನೋಂದಣಿಯಾಗಿರುವ ವಲಯ 1 ಮಂಗಳೂರು ನಗರ ಉಳ್ಳಾಲ ವ್ಯಾಪ್ತಿಯ ಸಂಚರಿಸಿರುವ ಆಟೋ ರಿಕ್ಷಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಪರವಾನಗಿ ಪಡೆದುಕೊಳ್ಳಬೇಕು ಅಂತ. ಇದು ಸಹ ಎಲ್ಲ ಅವರೇ ಹೇಳಿರುವಂಥದ್ದು. ಈಗ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತಾ ಇದೆ. ಅದರಲ್ಲಿ ಯಾವುದು ಸಹ ನಮಗೆ ಈಡೇರಲಿಲ್ಲ. ಯಾಕೆ ಈಡೇರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಅಡ್ಡದಾರಿ ಹಿಡಿಯುವವರಿದ್ದಾರೆ. ಅಡ್ಡದಾರಿ ಅವರು ಹಿಡ್ಕೊಂಡು ಬಂದದಲ್ಲದೆ ಬೇರೆ ಯಾವುದೇ ರೀತಿಯ ಚಾಲಕರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಯಾವುದು ಮಾಡಲಿಲ್ಲ. ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಇವರು ಹೇಳಿದ ಹಾಗೆ ಒಬ್ಬರ ಹತ್ರ CNG ಗಾಡಿ ಇದೆ. CNG ಗಾಡಿ ಇದ್ದು ಅವರು EV ಗಾಡಿಯನ್ನು ಸಹ ಪರ್ಚೇಸ್ ಮಾಡಿದ್ದಾರೆ, ಅವರಿಗೆ ಸಹ ಪರ್ಮಿಟ್ ಬಂದಿದೆ. ಅದೇ ಯಾವ ನ್ಯಾಯ ಹಾಗಾದ್ರೆ? ಆದ್ರೆ ಇವರು ಹೇಳಿದ ಮಾತು ಎಲ್ಲಿ ಹೋಯ್ತು? ಈಗ ನಮ್ಮ ದೇಶದ ಪ್ರಧಾನಮಂತ್ರಿಯವರು 1250 EV ಚಾರ್ಜಿಂಗ್ ಸೆಂಟರ್ ಅನ್ನು ಆರಂಭಿಸಲು ಭರವಸೆಯನ್ನು ನೀಡಿದ್ದು EV ವಾಹನಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಅವರು. ನಮ್ಮ ಜಿಲ್ಲಾಧಿಕಾರಿಯವರು ಇದನ್ನು ಮನವರಿಕೆ ಮಾಡಿ ನಮಗೆ ಮಂಗಳೂರು ಸಿಟಿ ಒಳಗಡೆ ಚಾರ್ಜಿಂಗ್ ಸ್ಟೇಷನ್ ಇದೆ, ಇನ್ನೂ ಸ್ವಲ್ಪ ಹೆಚ್ಚಿನ ಸರ್ಕಾರದ ಅಡಿಯಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಅಳವಡಿಸಿಕೊಡ್ಬೇಕು ಅಂತೇಳಿ ನಾವು DC ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ.